ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಅದನ್ನು ಅಲ್ಲಗಳೆದಿದ್ದಾರೆ. ಯಾವ ರೀತಿ ಪವರ್ ಶೇರಿಂಗ್ ಕೂಡ ಆಗ್ತಾ ಇಲ್ಲ. ನಾನೇ 5 ವರ್ಷ CM ಆಗಿರ್ತೀನಿ, ನನ್ನ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆ ಕೂಡ ನಡೆಯುತ್ತೆ ಅಂತ ಹೇಳಿ ಇನ್ನು ಹೈಕಮಾಂಡ್ನ ಮೀಟ್ ಮಾಡಿ ಹೈಕಮಾಂಡ್ ನಾಯಕರಿಂದ ಯಾವುದೇ ರೀತಿ ಸ್ಪಷ್ಟೀಕರಣ ಬರಲಿಕ್ಕಿಂತ ಮುಂಚಿತವಾಗಿಯೇ ಸಿದ್ದರಾಮಯ್ಯನವರು ಹೇಳಿಯಾಗಿದೆ. ಹೈಕಮಾಂಡ್ ನಿರ್ಧಾರ ಪಾಲನೆ ಮಾಡಬೇಕು ಅಂತ ಮೆಸೇಜ್. ನನಗಿರುವಷ್ಟು ಶಾಸಕರ ಬೆಂಬಲ DK ಶಿವಕುಮಾರ್ಗೆ ಇಲ್ಲ ಎನ್ನುವ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಅವರು. ಕ್ಲಿಯರ್. ಪವರ್ ಶೇರಿಂಗ ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೆಯುತ್ತೆ. ನನಗಿರ್ತಕ್ಕಂಥ ಶಾಸಕರ ಬಲ ಆಯ್ತಪ್ಪ. ಶಾಸಕಾಂಗ ಸಭೆ ಮಾಡಿದಾಗ ಅಲ್ಲಿ ಬಲ ಸಾಬೀತುಪಡಿಸ್ಬೇಕು ಅಂದಾಗಲೂ ಕೂಡ ಸಿದ್ದರಾಮಯ್ಯನವರು ಪರ ಇರುವವರು ಕೈ ಎತ್ತರಪ್ಪ ಅಂದರೆ ಎಷ್ಟು ಜನ ಬರ್ತಾರೋ, DK ಶಿವಕುಮಾರ್ ಪರವಾಗಿ ಎಷ್ಟು ಜನ ಇದ್ದೀರಪ್ಪ ಅಂತ ಹೇಳಿದಾಗ ಅಷ್ಟು ಜನ ಅಲ್ಲಿಲ್ಲ. ದೆಹಲಿಯಲ್ಲೇ ಕುಳಿತುಕೊಂಡೇ ಸಿದ್ದರಾಮಯ್ಯನವರು ಮೆಸೇಜ್ ಕೊಡ್ತಾ ಇದ್ದಾರೆ. ಮುಂದಿನ 5 ವರ್ಷಗಳ ಕಾಲವೂ ನಾನೇ CM ಆಗಿರ್ತೀನಿ. ಅಂದರೆ ಆಲ್ರೆಡಿ 2.5 ವರ್ಷ ಮುಗಿಸ್ತಾ ಇದ್ದಾರೆ. ಇನ್ನು ಉಳಿದ ಅವಧಿ ಕೂಡ ನಾನೇ ಮುಂದುವರಿಸ್ತೀನಿ. ಹಾಗಾಗಿ 5 ವರ್ಷಗಳ ಕಾಲವು ನನ್ನ ನೇತೃತ್ವದಲ್ಲಿಯೇ ಚುನಾವಣೆ, ಈಗ ಮುಂದಿನ ಚುನಾವಣೆ ನಡೆಯುತ್ತೆ. ಜೊತೆಗೆ ಈಗಲೂ ಕೂಡ ನಾನೇ CM ಆಗಿ 5 ವರ್ಷ ಪೂರೈಸ್ತೀನಿ ಅನ್ನೋ ಒಂದು ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ವರಿಷ್ಠರ ಭೇಟಿಗಿಂತ ಮುಂಚೆನೇ CM ಸಂದೇಶ ರವಾನಿಸಿದ್ದಾರೆ. ಮುಖ್ಯಮಂತ್ರಿಗಳೇನು ಹೇಳಿದ್ರು ಅಂತ ನೋಡಿದ್ರೆ, ನಾಯಕತ್ವ ಬದಲಾವಣೆಯ ಬಗ್ಗೆ ಪಕ್ಷದಲ್ಲಿ ಚರ್ಚೆನೇ ಆಗಿಲ್ಲ. ನವದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ಸುರ್ಜೇವಾಲಾ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆನ ಮಾಡ್ತಾನೇ ಇಲ್ಲ. ಶಾಸಕರನ್ನು ಕರಿತಾ ಇದ್ದಾರೆ, ಮೀಟ್ ಮಾಡ್ತಾ ಇದ್ದಾರೆ, ಅಹವಾಲು ಆಲಿಸ್ತಾ ಇದ್ದಾರೆ. ಆದರೆ ಇದು ಮುಖ್ಯಮಂತ್ರಿ ಪಟ್ಟದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಅಲ್ಲ. ಇದನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು DK ಶಿವಕುಮಾರ್ ಇಬ್ಬರೂ ಕೂಡ ಬದ್ಧರಾಗಿದ್ದೇವೆ. ಮೊನ್ನೆ ನಾನೇ 5 ವರ್ಷ CM ಅಂತ ಹೇಳಿದ್ದೇನೆ. DK ಶಿವಕುಮಾರ್ CM ಆಗಲಿ ಅಂತ ಅವರ ಅಭಿಮಾನಿಗಳು ಹೇಳ್ತಾರೆ, ಹೇಳಬಹುದು. ಒಂದಿಬ್ಬರು ಶಾಸಕರು ಆ ಕಡೆ ಈ ಕಡೆ DK CM ಆಗಲಿ ಅಂತ ಹೇಳ್ತಾ ಇದ್ದಾರೆ. ಇದು ಪಕ್ಷದ ನಿರ್ಧಾರ ಅಲ್ವಲ್ಲ, ವೈಯಕ್ತಿಕ ನಿರ್ಧಾರ ಅಂಥೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕ್ರಾಂತಿ ಅಂದರೆ ಏನು ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಪಕ್ಷದಲ್ಲಿ ಏನಂತ ಬದಲಾವಣೆ ಆಗುತ್ತೆ, ಏನಂತ ಬದಲಾವಣೆ ಆಗಿಬಿಡುತ್ತೆ ಪಾರ್ಟಿಯಲ್ಲಿ? ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದರೆ ಪಕ್ಷದ ಅಭಿಪ್ರಾಯ ಆಗುತ್ತಾ ಅಂತ ದೆಹಲಿಯಲ್ಲಿ CM ಸಿದ್ದರಾಮಯ್ಯನವರು ಖಡಕ್ಕಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಚಾರ್ಜ್ ಅವರಿಗೆ ಹೇಳಿದ ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು TV ಚಾನೆಲ್ಗಳು. ಅದನ್ನು ಬಿಟ್ಟರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ನಾನು ಹೇಳಿದ್ದೀನಿ ಸ್ಪೆಸಿಫಿಕ್ ಆಗಿ, ಹೈಕಮಾಂಡ್ನವರು ಏನು ಹೇಳಿದ್ದಾರೆ ಅಂತಂದರೆ, ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ಬರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನು ತೀರ್ಮಾನ ತಗೋತೀವಿ ಹೈಕಮಾಂಡ್ನವರು ಅದನ್ನು ಇಬ್ಬರು ಒಪ್ಕೋಬೇಕು. ನಾವು ಹೇಳಿದ್ದೀವಿ ಹೈಕಮಾಂಡ್ನವ್ರು ಏನು ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ. ಅದನ್ನು ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ನವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ. ವಿಲ್ ಬಿ ಅಬೈಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀವಿ. ಅದನ್ನು DK ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ. ಪಾರ್ಟಿ ಮೀಟಿಂಗ್ ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇದೀಗ ಶಿವಕುಮಾರ್ ಜೋಹಳಿ ಸಿದ್ದರಾಮಯ್ಯ ಅವರೇ ಒಂದು ಹೇಳಿಕೆ. ಈಗ ಇನ್ನು ಉಳಿದಿರ್ತಕ್ಕಂಥ 2.5 ವರ್ಷಕ್ಕೂ ಅವರೇ CM ಆಗಿರ್ತಾರೆ ಅಂತ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈಗ ಆಯ್ತಪ್ಪ, ನಾನು ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ಮಾಡಿದ್ದೀನಿ, ಮಾತಾಡಿದ್ದೀನಿ, ನೀವೇ 5 ವರ್ಷಗಳ ಕಾಲ ಅವರು ಮುಂದುವರಿರಿ ಅಂತ ಹೇಳಿ ರಾಹುಲ್ ಗಾಂಧಿನೋ ಖರ್ಗೆ ಅವರೋ ಇನ್ಯಾರೋ ಹೇಳಿದ್ರು ಅಂದರೆ ಅದು ಬೇರೆ ವಿಚಾರ. ಮೀಟ್ ಮಾಡೋಕ್ಕೆ ಮುಂಚೆನೇ ಹೇಳಿಬಿಟ್ಟಾಗ ಹೈಕಮಾಂಡ್ ಕೂಡ ಆ ಕಡೆ ಈ ಕಡೆ ಅಲ್ಲಾಡಬಾರ್ದು. ಆ ರೀತಿ ಒಂದು ಚೆಕ್ಮೇಟನ್ನು ಹೈಕಮಾಂಡ್ಗೆ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಒಂದು ಪ್ರಶ್ನೆ. ಮುಂದಿನ ಚುನಾವಣೆ ಕೂಡ ನನ್ನ ನೇತೃತ್ವದಲ್ಲಿ ಅಂತ ಹೇಳಿಬಿಟ್ರೆ, ಚುನಾವಣೆಗೆ ಇವ್ರ ನೇತೃತ್ವ ಆದಮೇಲೆ ಅಕಸ್ಮಾತ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಆ ಮುಂದಿನ 5 ವರ್ಷಕ್ಕೂ ನಾನೇ CM ಅನ್ನೋ ಮೆಸೇಜನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಇವರು. ಈ ಮೂಲಕ DK ಶಿವಕುಮಾರ್ CM ಆಗಲ್ಲ. ಯಾರು ಒಂದಿಬ್ಬರು ಆ ಕಡೆ ಈ ಕಡೆ ಹೇಳಿಬಿಟ್ರೆ CM ಆಗಿಬಿಡ್ತಾರೇನ್ರಿ, ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸ್ಪಷ್ಟ ನಿರಾಕರಣೆನ ಇದು ಇದು DK ಶಿವಕುಮಾರ್ ಅವರು CM ಆಗಲ್ಲ ಅಂಥೇಳಿ. ರಮಕಾಂತ್, ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಶಾಸಕರ ಜೊತೆ 1-to-1 ಸಭೆಯನ್ನು ಯಾವಾಗ ನಡೆಸಿದ್ರು ಆಗಲೇ ಸಾಕಷ್ಟು ಚರ್ಚೆಗಳು ಶುರುವಾಯಿತು. ಒಂದು ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತೆ, ಹಾಗಾಗಿ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇತ್ತು.
ಆದರೆ ಈ ಸಿದ್ದರಾಮಯ್ಯ ಅವರು ಇವತ್ತು ದೆಹಲಿಯಲ್ಲಿ ಕೊಟ್ಟಿರುವಂಥ ಹೇಳಿಕೆಯನ್ನು ಗಮನಿಸಿದಾಗ ನೇರವಾಗಿ ಹೈಕಮಾಂಡ್ ಒಂದು ವೇಳೆ ಏನಾದರೂ ನಾಯಕತ್ವದಿಂದ ನಿಮ್ಮನ್ನು ಬದಲಾವಣೆ ಮಾಡ್ತೇವೆ ಅಂತೇಳಿ ಹೈಕಮಾಂಡೇ ಸೂಚನೆಯನ್ನು ಮಾಡಿದರೂ ಕೂಡ ಅದಕ್ಕೆ ನಾನು ಕೇರ್ ಮಾಡೋದಿಲ್ಲ, ನಾನು ಡೈರೆಕ್ಟ್ ಆಗಿದ್ದೀನಿ, ನಾನೇ 5 ವರ್ಷ ಇರ್ತೇನೆ ಅನ್ನುವಂಥ ಒಂದು ಸಂದೇಶವನ್ನು ಪರೋಕ್ಷವಾಗಿ ಹೈಕಮಾಂಡ್ಗೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಇವತ್ತು ರಾಹುಲ್ ಗಾಂಧಿ ಅವರನ್ನು ಅವರು ಭೇಟಿ ಮಾಡಬೇಕಾಗಿತ್ತು, ಹಾಗಾಗಿ ಸಮಯಾವಕಾಶವನ್ನು ಕೇಳಿದ್ದಾರೆ. ಪಾಟ್ನಾಗೆ ಹೋದಂಥ ಕಾರಣ ರಾಹುಲ್ ಗಾಂಧಿ ಅವರು ದೆಹಲಿಗೆ ಈಗಷ್ಟೇ ವಾಪಸ್ಸಾಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಂಜೆ ಸಮಯಾವಕಾಶ ಸಿಗಬಹುದು. ಆ ಸಂದರ್ಭದಲ್ಲಿ ಇದರ ಬಗ್ಗೆ ಕೂಡ ಚರ್ಚೆಗಳಾಗತ್ತೆ. ಸೊ ಈಗ ಸಿದ್ದರಾಮಯ್ಯನವರು ನೇರವಾಗಿ ಬಹಿರಂಗವಾಗಿ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಖರ್ಗೆ ಅವರು ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಸಿದ್ದರಾಮಯ್ಯನವ್ರಿಗೆ ಒಂದು ಕಡೆ ಬೇಸರಕ್ಕೂ ಕೂಡ ಕಾರಣ ಆಗಿತ್ತು ಅನ್ನುವಂಥ ಮಾಹಿತಿಗಳು ಅವರ ಕಡೆಯಿಂದ ಸಿಕ್ಕಿತ್ತು. ಯಾಕೆಂದರೆ ಹೈಕಮಾಂಡು ಇದನ್ನು ಈಗಲೇ ಯೋಚನೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಇದ್ದಿದ್ರೆ ಅದನ್ನು ನಿಧಾನವಾಗಿ ಹೇಳ್ಬೋದಿತ್ತು. ಖರ್ಗೆ ಅವರೇ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ಹೇಳಿಕೆಯನ್ನು ಯಾವಾಗ ಕೊಟ್ಟರು, ಖರ್ಗೆ ಅವರ ಹೇಳಿಕೆಗೂ ಕೂಡ ಸಿದ್ದರಾಮಯ್ಯ ಬೇಸರ ಆಗ್ತಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಇವತ್ತು ಅದನ್ನು ಆ ವಿಚಾರವನ್ನು ಹೇಳಬೇಕು. ಖರ್ಗೆ, ಡಿ.ಕೆ. ಶಿವಕುಮಾರ್ ಹಾಗೆ ಸುರ್ಜೇವಾಲಾ ಅವರ ಮೇಲೂ ಕೂಡ ದೂರನ್ನು ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಹೋಗಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಆ ಒಂದು ಕಾರಣಕ್ಕೆ ಇವತ್ತು ನೇರವಾಗಿ ಇಲ್ಲ, 5 ವರ್ಷಗಳ ಕಾಲ ನಾನೇ ಇರ್ತೇನೆ, ನೀವು ಯಾವುದೇ ಕಾರಣಕ್ಕೂ ಕೂಡ ನನ್ನ ತಂಟೆಗೆ ಬರಬೇಡಿ ಅನ್ನುವಂಥ ನೇರವಾದಂಥ ಸವಾಲನ್ನು ಇವತ್ತು ಹೈಕಮಾಂಡ್ಗೆ ಹಾಕದಂತೆ ಕಾಣಿಸ್ತಾ ಇದೆ. ಜೊತೆಗೆ ಕೆಲವು ಶಾಸಕರ ಅಭಿಪ್ರಾಯವನ್ನು ಸುರ್ಜೇವಾಲಾ ಅವರು ಪಡೆದಿರಬಹುದು. ಸುರ್ಜೇವಾಲಾ ಅವರಿಗೆ ಕೆಲವು ಶಾಸಕರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಹೇಳಿರ್ಬೋದು. ಆದರೆ ಬಹುತೇಕ ಶಾಸಕರು ನನ್ನ ಹಿಂದೆ ಇದ್ದಾರೆ ಅನ್ನುವಂಥ ಸಂದೇಶವನ್ನು ಕೂಡ ಇವತ್ತು ಹೈಕಮಾಂಡ್ಗೆ ಕೊಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಜೊತೆಗೆ 2028ಕ್ಕೆ ವಿಧಾನಸಭಾ ಚುನಾವಣೆಗಳು ಏನು ಬರುತ್ತೆ ಆ ಸಂದರ್ಭದಲ್ಲೂ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮೂಲಕ ಮುಂದೆ ಕೂಡ ನಾನೇ ಇದ್ದೇನೆ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಹೈಕಮಾಂಡ್ಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇನ್ನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಲ್ಲ ಅವರು. ಇನ್ನೊಂದು ಕಡೆ ಈಗ ಡಿ.ಕೆ. ಶಿವಕುಮಾರ್ ಅವ್ರ ಕಡೆಗೆ ಎಷ್ಟು ಜನ ಹೇಳ್ತಾ ಇದ್ದಾರಪ್ಪ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ 1-2-3 ಹೇಳ್ತಾ ಇರಬಹುದೇನೋ ಅನ್ನೋ ಒಂದು ಮಾತು ತೇಲಿಬಿಟ್ಟಿದ್ದಾರಲ್ಲ. ಈ ಮೂಲಕ ಹೈಕಮಾಂಡ್ಗೆ ತನ್ನ ಕಡೆಯ ಶಾಸಕರ ಬಲದ ಒಂದು ವಿಚಾರವನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರಾ ಸಿದ್ದರಾಮಯ್ಯನವರು ಅಂತ. ನನ್ನ ಕಡೆ ಎಷ್ಟು ಶಾಸಕರಿದ್ದಾರೆ ಗೊತ್ತೇನ್ರಿ ನಿಮಗೆ, ನನಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಗೊತ್ತಾ, ಡಿ.ಕೆ.ಶಿ ಕಡೆ 2-3 ಇದ್ದುಬಿಟ್ರೆ ಅದಾಗ್ಬಿಡುತ್ತಾ, ಈ ಮೆಸೇಜ್ ಕೂಡ ಕೊಟ್ಟಿದ್ದಾರಾ ಸಿದ್ದರಾಮಯ್ಯನವರು ಅಂತ. ಸಹಜವಾಗಿ ರಮಕಾಂತ್, ಯಾಕೆಂದರೆ ನೀವು ಹೇಳ್ದಾಗೆ ಇಲ್ಲಿ ನೇರವಾಗಿ ಹೈಕಮಾಂಡ್ಗೆ ಒಂದು ಸವಾಲನ್ನು ಹಾಕುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಕಾಣಿಸ್ತಾ ಇದೆ ಇವತ್ತು. ಯಾಕೆಂದರೆ ಹೇಳ್ಬೋದು ಕೆಲವು ಶಾಸಕರು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಸುರ್ಜೇವಾಲಾ ಅವ್ರ ಮುಂದೆ ಕೂಡ ಪ್ರಸ್ತಾಪವನ್ನು ಮಾಡಿರಬಹುದು. ಆದರೆ ಬಹುತೇಕರು ನನ್ನ ಹಿಂದೆ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಇವತ್ತು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ ಒಂದು ವೇಳೆ ಏನಾದರೂ ಬದಲಾವಣೆಯನ್ನು ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದೆ ಆದರೆ ನನ್ನ ಬೆನ್ನ ಹಿಂದೆ ಶಾಸಕರಿದ್ದಾರೆ, ಹಾಗಾಗಿ ನಿಮಗೂ ಕೂಡ ನಾನು ಡೋಂಟ್ ಕೇರ್ ಅನ್ನುವಂತಹ ಮನಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಬಹುತೇಕ ಶಾಸಕರು ಸಿದ್ದರಾಮಯ್ಯನವರ ಹಿಂದೆ ಇರೋದ್ರಿಂದ ಸಹಜವಾಗಿ ಅವರಿಗೆ ಅದೊಂದು ಕೂಡ ಆ ಧೈರ್ಯ ಇರ್ಬೋದು, ಗಟ್ಟಿ ಧೈರ್ಯ ಮಾಡಿರ್ಬೋದು. ಯಾಕೆಂದರೆ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ, ನನ್ನ ಹಿಂದೆ ಶಾಸಕರಿದ್ದಾರೆ, ಶಾಸಕರು ಏನು ಸಪೋರ್ಟನ್ನು ಮಾಡ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನುವಂಥ ಮಾತನ್ನು ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಕೂಡ ಬದ್ಧನಾಗಿರ್ತೇನೆ ಅನ್ನುವಂಥ ಮಾತನ್ನು ಕೂಡ ಮತ್ತೊಂದು ಕಡೆ ಹೇಳ್ತಾರೆ. ಆದರೆ 28ಕ್ಕೂ ನಾನೇ ನನ್ನ ನಾಯಕತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ. ಸೊ ಇದನ್ನು ಗಮನಿಸಿದಾಗ ಒಂದು ಕಡೆ ಈ ಬಾರಿ ಏನು 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ, 2.5 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಶುರುವಾಗಿತ್ತಲ್ಲ, ಯಾವುದೇ ಒಪ್ಪಂದ ಇಲ್ಲ, ಆ ರೀತಿಯಾಗಿ ಭಾಗ ಮಾಡಿರುವಂತಹ ಉದಾಹರಣೆಗಳು ಕೂಡ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಕೊಟ್ಟರು. ಸಂಜೆ ರಾಹುಲ್ ಗಾಂಧಿ ಅವರ ಭೇಟಿಯ ನಂತರದಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ. ಈಗ ಅವಾಗೇನೋ ಒಂದು ಗೋಲ್ಡನ್ ಬಾಕ್ಸಲ್ಲಿ ವೋಟಿಂಗ್ ನಡೆದಿತ್ತು, ಒಂದು ವಾರದ ಕಾಲ ಚರ್ಚೆ ಮಾಡಿದ್ರು, ಆಮೇಲೆ CM ಯಾರಾಗಬೇಕು ಅಂತ ಇತ್ತು, ಏನೋ ಒಪ್ಪಂದ ಆಗಿದೆ, ಅದು ಹೈಕಮಾಂಡ್ಗೂ ನಮಗೂ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಸಿದ್ದರಾಮಯ್ಯನವರು ಅಲ್ಟಿಮೇಟ್ಲಿ ಶಾಸಕಾಂಗ ಪಕ್ಷದಲ್ಲಿ ನಿರ್ಧಾರ ಆಗಬೇಕು ಅನ್ನೋ ಧಾಟಿಲಿ ಮಾತಾಡ್ತಾ ಇದ್ದಾರೆ. ಶಾಸಕಾಂಗ ಪಕ್ಷ ಸಭೆ ಮಾಡಿದಾಗ ನನ್ನ ಕಡೆ ಶಾಸಕರಿದ್ದಾರೆ, ನಾನು ರೆಡಿ ಇದ್ದೀನಿ ಎನ್ನುವ ಒಂದು ಸವಾಲನ್ನು ಹೈಕಮಾಂಡ್ಗೆ ಹಾಕ್ತಾ ಇದ್ದಾರೆ ಅಂತ ಒಂದು ಕಡೆ ಅರ್ಥ ಆಗುತ್ತಿದ್ದು. ಹಾಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನಗಳು DCM ಆಗಿದ್ದರು, ಬೆಂಗಳೂರು ಇನ್ಚಾರ್ಜು, ಬೇರೆ ಬೇರೆ ಮಿನಿಸ್ಟ್ರು ಇದೆಲ್ಲ ಆಗಿದ್ದಾರಲ್ಲ, ಡಿ.ಕೆ. ಶಿವಕುಮಾರ್ ಅವರು ಸುಮಾರು ಎಷ್ಟು ಜನ ಶಾಸಕರನ್ನ ಸಂಪಾದನೆ ಮಾಡಿದ್ದಾರೆ ಇಲ್ಲಿವರೆಗೂ? ಆಯ್ತಪ್ಪ, ಒಂದು ವೇಳೆ ಅದರ ಮೂಲಕನೇ ಡಿಸೈಡ್ ಆಗಬೇಕು ಅಂತ, ಅವತ್ತೇನು ಒಪ್ಪಂದ ಆಗಿದೆ ನಮಗೆ ಗೊತ್ತಿಲ್ಲ, ಈಗೇನಾದರೂ ಶಾಸಕರ ಬಲದ ಮೇಲೆ ಆಗಬೇಕು ಅಂತ ಬಂದರೆ ಡಿ.ಕೆ. ಶಿವಕುಮಾರ್ ಅವರು CM ಆಗಲಿ ಅಂತ ಅವ್ರ ಪರವಾಗಿ ಕೈ ಎತ್ತುವಂಥವರು ಎಷ್ಟು ಜನ ಇದ್ದಾರೆ, ಏನು ಕಥೆ ಅಂತ?
ರಮಕಾಂತ್ ಸುರ್ಜೇವಾಲಾ ಅವರು 1-to-1 ಸಭೆಯನ್ನು ನಡೆಸುವಂಥ ಸಂದರ್ಭದಲ್ಲೂ ಕೂಡ 10% ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸುಮಾರು 20 ಜನ ಅಂದರೆ 10% ಅಂದರೆ 20 ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಹಿಂದೆ ನಿಂತಿರಬಹುದು. ಆದರೆ ಉಳಿದ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಹಿಂದೆ ನಿಂತಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಇಲ್ಲಿಯವರೆಗೆ ಏನೆಲ್ಲ ಚರ್ಚೆಗಳು ನಡೆದಿದ್ವು ಅದೆಲ್ಲವೂ ಕೂಡ ಇವತ್ತಿಗೆ ಎಂಡ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಮ್ಯಾಚ್ ಇವತ್ತಿಗೆ ಕ್ಲೋಸ್ ಆಗಿದೆ ಅಂತೇಳಿ. ಆದರೆ ಡಿ ಕೆ ಶಿವಕುಮಾರ್ ಇದಕ್ಕೆ ಸುಮ್ಮನೆ ಬಿಡ್ತಾರಾ? ಯಾಕೆಂದರೆ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, ಸಾಕಷ್ಟು ಪಕ್ಷ ಸಂಘಟನೆಯನ್ನು ಮಾಡಿದ್ದೇನೆ, ಕಾರ್ಯಕರ್ತರಲ್ಲಿ ಒಂದು ಜೋಶನ್ನು ಮೂಡಿಸಿ ಆ ಸಂದರ್ಭದಲ್ಲಿ ಚುನಾವಣೆಗೆ ಅವರನ್ನು ತಯಾರು ಮಾಡಿದ್ದೆ. ಆದರೆ ಈಗ ನನಗೆ ಈ ರೀತಿಯಾಗಿ ಇವರು ಉಲ್ಟಾ ಹೊಡೆದ್ರೆ ಮುಂದೆ ನಾನೇನು ಮಾಡಬೇಕು ಅನ್ನುವಂಥ ಯೋಚನೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಬಂದೇ ಬರುತ್ತೆ. ಅವರು ಕೂಡ ರಾಹುಲ್ ಗಾಂಧಿ ಅವರ ಪ್ರತ್ಯೇಕ ಭೇಟಿಗೆ ಸಮಯಾವಕಾಶವನ್ನು ಕೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಒಂದು ವೇಳೆ ಸಮಯಾವಕಾಶ ಸಿಕ್ಕಿದ್ದೇ ಆದರೆ ನಂತರ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಮಯಾವಕಾಶ ಸಿಗಬಹುದು. ಆ ಸಂದರ್ಭದಲ್ಲಿ ತಮ್ಮ ಆಸೆ ಮನದಲ್ಲಿರುವಂತಹ ಇಂಗಿತವನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಬಹುದು. ಈ ರೀತಿಯಾಗಿ ಕಷ್ಟಪಟ್ಟಿದ್ದೇನೆ, ನಿಮಗೂ ಕೂಡ ಅದು ಗೊತ್ತಿದೆ, ಹಾಗಾಗಿ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಈಗ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಉಲ್ಟಾ ಹೊಡಿತಾ ಇದ್ದಾರೆ ಅಂತೇಳಿ ಅವರು ಕೂಡ ಗಮನಕ್ಕೆ ತರಬಹುದು. ಆದರೆ ಹೈಕಮಾಂಡ್ ಈ ವಿಚಾರದಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸಿದ್ದರಾಮಯ್ಯ ಅವರನ್ನು ಎದುರು ಹಾಕೊಂಡು ಒಂದು ವೇಳೆ ಏನಾದರೂ ಅವರನ್ನು ಕೆಳಗಿಳಿಸುವಂಥ ಪ್ರಯತ್ನ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ, ಅವರು ಕಷ್ಟಪಟ್ಟಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಮುಂದಿನ ಚುನಾವಣೆಗೂ ಕೂಡ ಅವರ ಸಂಘಟನೆ ಅವಶ್ಯಕತೆ ಇದೆ ಅನ್ನುವಂಥ ಕಾರಣಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದ್ದೆ ಆದರೆ ಆಗ ಸರ್ಕಾರಕ್ಕೆ ಬಹಳಷ್ಟು ತೊಂದರೆ ಆಗಬಹುದು. ಯಾಕೆಂದರೆ ರಾಜ್ಯದಲ್ಲಿ ಜನನಾಯಕರು ಅಂತೇಳಿ ಗುರುತಿಸ್ಕೊಂಡಂಥವರಲ್ಲಿ ಸಿದ್ದರಾಮಯ್ಯ ಕೂಡ ಪ್ರಮುಖರಾಗಿರೋದ್ರಿಂದ ಜೊತೆಗೆ ಅವರ ನೇತೃತ್ವದಲ್ಲೇ ಚುನಾವಣೆ ಅಥವಾ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಹೋದರೂ ಕೂಡ ಸಿದ್ದರಾಮಯ್ಯ ಅವರ ಮುಖವನ್ನು ಇಟ್ಟುಕೊಂಡೇ ಉತ್ತರ ಕರ್ನಾಟಕ ಭಾಗದಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗಬೇಕಾಗತ್ತೆ. ಯಾಕೆಂದರೆ ಜನ ಅವರನ್ನು ಅಲ್ಲಿ ಗುರುತಿಸ್ತಾರೆ, ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಅವರಿಗೆ ಸಪೋರ್ಟನ್ನು ಮಾಡಬಹುದು. ಸೊ ಅಂತಹ ಅಷ್ಟು ಮಟ್ಟದ ವರ್ಚಸ್ಸು ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲದೆ ಇರ್ಬೋದು. ಆದರೆ ಸಂಘಟನೆಯಲ್ಲಿ ಒಂದು ಸಿದ್ದರಾಮಯ್ಯನವ್ರಿಗಿನ್ನ ಹೆಚ್ಚಿನ ಒಂದು ಕೈ ಡಿ ಕೆ ಶಿವಕುಮಾರ್ ಅವ್ರದ್ದು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಹೈಕಮಾಂಡು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗತ್ತೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.